ತಮಿಳುನಾಡಿನಲ್ಲಿ ಈ ಸಂಸ್ಕೃತಿ ಇರ್ತಕ್ಕಂಥದ್ದು. ಉತ್ತರ ಕರ್ನಾಟಕದವರು ಕೂಡ ಈ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಬರೀ ಅವ್ರ ಮಗನ ಮದುವೆ ಮಾಡ್ತಾ ಇಲ್ಲ, ಜೊತೆಯಲ್ಲಿ 75 ಜೋಡಿಗಳ ಸಾಮೂಹಿಕ ಮದುವೆಗಳನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು, ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಬೌದ್ಧರಾಗಲಿ, ಸಿಖ್ರಾಗಲಿ, ನಾವೆಲ್ಲ ಮನುಷ್ಯರು. ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು. ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದೇನಪ್ಪ ಅಂತಂದರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು. ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು. ಅದಾಗಬೇಕಾದ್ರೆ ಅಂತರ್ಜಾತೀಯ ಮದುವೆಗಳು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಸವಣ್ಣನವರು ದಲಿತರು ಮತ್ತು ಮೇಲ್ಜಾತಿ ಅವರ ಮದುವೆಯನ್ನು ಮಾಡಿಸಿದ್ರು. ಉದ್ದೇಶ ಏನಪ್ಪ ಅಂತಂದರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನು ಮದುವೆ ಆಗೋದು. ಈ ಕೆಳಜಾತಿಯವರಿಗೆ ಅಂಟಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯಿಂದ ಕಾರಣ ಆಗಿರ್ತಕ್ಕಂಥದ್ದು ಶೂದ್ರ ವ್ಯವಸ್ಥೆ, ಅಸ್ಪೃಶ್ಯ ವ್ಯವಸ್ಥೆ, ಅವೆಲ್ಲವೂ ಕೂಡ ಸಮಾಜದಿಂದ ದೂರ ಆಗಬೇಕು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜೊತೆಗೆ ಇವತ್ತು ನವಗುಂದದಲ್ಲಿ ಇದು ಮದುವೆ ಅಷ್ಟೇ ಅಲ್ಲ, ಇದು ಒಂದು ಜಾತ್ರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನವೀನ ಮತ್ತು ಸಹನಾ ವಧುವರರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಒಂದು ಕಿವಿ ಮಾತೇನಪ್ಪ ಅಂತ ಹೇಳಲು ಬಯಸ್ತೇನೆ ಅಂತಂದರೆ, 1 ಅಥವಾ 2 ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಆಗಬೇಕು. 1 ಅಥವಾ 2 ಮಕ್ಕಳು ಅಷ್ಟೇ ಇರಬೇಕು. ಕೋನ್ ರೆಡ್ಡಿಯವರಿಗೆ 3 ಮಕ್ಕಳಿದ್ದಾರೆ. ಕೋನ್ ರೆಡ್ಡಿ ನಿಮ್ಮ ಮಗ ಮತ್ತು ಸಹನ ಅವರು 2 ಮಕ್ಕಳು ಮಾತ್ರ ಇರಬೇಕು. ಹಾಗೆಯೇ ಸಾಮೂಹಿಕ ಮದುವೆ ಮಾಡ್ತಿರೋದಿಲ್ಲ, ಅವರು ಕೂಡ 2 ಮಕ್ಕಳಿಗಿಂತ ಜಾಸ್ತಿ ಮಾಡಬಾರ್ದು. ಯಾಕಂದರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ, ನಾವು ಚೈನಾ ದೇಶವನ್ನು ಹಿಂದಕ್ಕೆ ಹಾಕಿ ಮುಂದೆ ಬಂದುಬಿಟ್ಟಿದ್ದೀವಿ ಜನಸಂಖ್ಯೆ. ಅದರಿಂದ ಜನಸಂಖ್ಯೆ ನಿಯಂತ್ರಣ ಆಗಬೇಕಾದ್ರೆ ನಾವು 1 ಅಥವಾ 2 ಮಕ್ಕಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಜೊತೆಗೆ ಸಾಮೂಹಿಕ ಮದುವೆಯಲ್ಲಿ ಯಾರ್ಯಾರು ನವ ದಂಪತಿಗಳಾಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ, ವಿಶೇಷವಾಗಿ ಕೋನ್ ರೆಡ್ಡಿಯವರ ಮಗ ರವಿ ಮತ್ತು ಸಹನ ಇವರಿಬ್ಬರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವಾಗಲೂ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಕೋನ್ ರೆಡ್ಡಿ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ
ನನ್ನ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.